ನಮ್ಮ ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸಂಜೀವ್ ತರ್ನಾಳೆ. MES ಪುಂಡರ ಹಾವಳಿಯನ್ನು ಖಂಡಿಸಿ ಕರ್ನಾಟಕ ಬಂದ್ ನಿಮಿತ್ತವಾಗಿ ಇವತ್ತಿನ ಬೆಂಗಳೂರಿನ ಹೃದಯ ಭಾಗವಾಗಿರುವಂತಹ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ. ಇಲ್ಲಿ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಜಮಾಯಿಸಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸ್ಕೊಂಬರೋಣ. ಸರ್, ಈ MES ಮತ್ತು ಈ ಮರಾಠಿಗರ ಹಾವಳಿಯಿಂದ ಬೆಳಗಾಮಲ್ಲಿರುವಂಥದ್ದಲ್ಲ, ಇಡೀ ನಮ್ಮ ವಲಸಿಗರಿಂದ ನಮ್ಮ ಕರ್ನಾಟಕನೇ ಅವರಿಂದ ಎಷ್ಟು ಕಿರುಕುಳವನ್ನು ಅನುಭವಿಸ್ತಾ ಇದೆ ಅಂದರೆ ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಮೇಲೇ ದೌರ್ಜನ್ಯ ಮಾಡ್ದಂಗೆ ಆಗಿದೆ ಸರ್. ಅಟ್ಲೀಸ್ಟ್ ಇಲ್ಲಿ ತಿಂತಾ ಇರುವ ಊಟಕ್ಕೆ, ಇಲ್ಲಿ ತಿಂತಾ ಇರೋ ಕುಡಿಯೋ ನೀರಿಗೆ ಅನ್ನೋದು ಬೆಲೆ ಕೊಡಬೇಕಲ್ವ ಸರ್. ಇದು ನಿಜವಾಗ್ಲೂ ಈ ನಮ್ಮ ಕನ್ನಡ ಒಕ್ಕೂಟ ಕಡೆಯಿಂದ ಹೋಟೆಲ್ ನಾಗ ಸಾಹೇಬರು ಮತ್ತು ಸಾರಾ ಗೋವಿಂದ್ ಅವರು ಮತ್ತು ಶಿವರಾಮೇಗೌಡರು ಹಲವಾರು ಹಿರಿಯ ಹೋರಾಟಗಾರರ ಒಂದು ಸಮ್ಮುಖದಲ್ಲಿ ಇಡೀ ಕರ್ನಾಟಕ ಬಂದು ಯಶಸ್ವಿ ಆಗ್ತಾ ಇದೆ ಸರ್. ಎಲ್ಲೋ ಕೆಲವರು, ಎಲ್ಲೋ ಒಬ್ಬರು ಇಬ್ಬರು ನಾವು ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಮಾತ್ರಕ್ಕೆ ಹರಿಯೋ ನೀರನ್ನ ತಡೆಯೋರು ಯಾರೂ ಇಲ್ಲ ಸರ್. ಈ ಮರಾಠಿಗರ ಪುಂಡಾಟಿಕೆ ನಿಲ್ಲಿಸಲೇಬೇಕು. ಎಂದೆಂದಿಗೂ ಬೆಳಗಾವಿ ನಮ್ಮದೇ. ಏನೇ ಎಲ್ಲೇ ಇರು ಎಂತೇ ಇರು, ಎಂದೆಂದಿಗೂ ನೀನು ಕನ್ನಡಿಗರ ಆಗಿರುವಂತ ಅಂದಾಗ ಕನ್ನಡದಲ್ಲಿ ಇಲ್ಲಿ ಬಂದು ದುಡ್ಕೊಂಡು ತಿನ್ನೋರು ನೀವು ಇಲ್ಲಿರೋ ಮರ್ಯಾದೆ ಕೊಡಬೇಕು ಸರ್. ಎತ್ತ ತಾಯಿ ಥರ ನೋಡಿ ಗೌರವ ಕೊಡಬೇಕು. ಖಂಡಿತವಾಗಿ ಇದು ಯಶಸ್ವಿಯಾಗಿದೆ ಸರ್. ಇನ್ನೂ ಇದು ಯಶಸ್ವಿ ಆಗಿಲ್ಲ ಅನ್ನೋದು ಮಟ್ಟಿಗೆ ಯಾರಾದರೂ ಚರ್ಚೆ ಅಂತಂದರೆ ಇನ್ನೂ 100 ಮಾಡ್ತೀರಿ ಸರ್. ಸಿಂಪಲ್ ನೋಡಿ ಸರ್, ಹೆಣ್ಮಕ್ಳು ನಾವು ಬಂದು ನಿಂತಿದ್ದೀರಿ, ಮನೆಯಲ್ಲಿರುವಂಥ ಗೃಹಿಣಿಯರು ನಾವು ಬಂದು ಶಾಲ್ವಾ ಹಾಕ್ಕೊಂಡು ಬಂದು ಹೋರಾಟಕ್ಕೆ ನಿಂತಿದ್ದೀರಿ ಅಂತಂದರೆ ಇದು ಯಶಸ್ವಿನ ಮುನ್ಸೂಚನೆಯೇ ಅಲ್ವಾ ಸರ್. ಇದು ಖಂಡಿತವಾಗ್ಲೂ ಈ ಒಂದು ಹೋರಾಟ ಯಶಸ್ವಿಯಾಗಿದೆ ಸರ್. ದಯವಿಟ್ಟು ಎಲ್ಲೆಲ್ಲಿಂದರ ಪರಭಾಷಿಗರ ಹಾವಳಿ ಕರ್ನಾಟಕದಲ್ಲಿ, ಅದು ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬ ಆಗಿದೆ. ದಯವಿಟ್ಟು ಬರ್ತೀರಾ, ನಿಮ್ಮ ಹೊಟ್ಟೆ ಪಾಡಿಗೂ ಕೆಲಸಕ್ಕೋ ಕಾರ್ಯಕ್ಕೋ ಬನ್ನಿ. ಬಂದವ್ರನ್ನ ಬಂಗಾರದಂಥ ಬದುಕು ಕೊಡ್ತಾ ಇರೋಂಥ ಬೆಂಗಳೂರಿದು. ಅಂಥದ್ರಲ್ಲಿ ಇಲ್ಲಿ ತಿನ್ಕೊಂಡು, ಇಲ್ಲಿ ಕುಡ್ಕೊಂಡು, ಎಲ್ಲ ಇಲ್ಲೇ ದುಡ್ಕೊಂಡಾಗ ನಮ್ಮ ಭಾಷೆನ ಅವಮಾನ ಮಾಡಬೇಡಿ. ನಿಮ್ಮನ್ನು ನಾವು ವೆಲ್ಕಮ್ ಮಾಡ್ತಾಯಿದ್ದೀರಿ ಅಂದಾಗ ಅಟ್ ದ ಸೇಮ್ ಟೈಮು ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಳೋದು ಅಂತ ಇದೆಯಲ್ವಾ. ಸೊ ಅದೇ ರೀತಿನ ಇಲ್ಲಿನ ಭಾಷೆನ ಗೌರವಿಸಿ, ಅಟ್ಲೀಸ್ಟ್ ಕಲ್ತ್ಕೊಳ್ಳಿ ಅಥವಾ ತಿಳ್ಕೊಳ್ಳಿ, ಕಲಿಯೋದು ಪ್ರಯತ್ನ ಪಡಿ. ನಾವು ನೋಡಿ ಬೆಂಗಳೂರಲ್ಲಿ ಹುಟ್ಟಿ 5 ಭಾಷೆ ಮಾತಾಡ್ತಾ ಇದ್ದೀನಿ. ನೀವೇನು ಮಾಡ್ತಾಯಿದ್ರಿ ಹೊರಗಡೆಯಿಂದನೂ? ಒಂದು ಫಾರ್ ಎಕ್ಸಾಂಪಲ್ ಬೇರೆ ರಾಜ್ಯಕ್ಕೆ ಹೋದರೆ ಅವ್ರಿಗೆ ಆ ಭಾಷೆ ಬಿಟ್ಟರೆ, ಆ ಭಾಷೆಲ ನೇಮ್ ಬೋರ್ಡ್ಗಳು ಬಿಟ್ಟರೆ ಬೇರೆ ಭಾಷೆನೇ ಕಾಣಿಸೋದಿಲ್ಲ. ನಮ್ಮಲ್ಲಿ ನೋಡಿ 5 ಲ್ಯಾಂಗ್ವೇಜ್ ಹಾಕಿರ್ತೀರಿ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ನಾವು ಉದಾರ ಮನಸ್ಸಿನವರು. ಅದನ್ನು ನೀವು ವೀಕ್ನೆಸ್ ಅಂತ ಮಾತ್ರ ತಿಳ್ಕೊಬೇಡಿ. ಯಾವತ್ತಿಗೂ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗನೇ ಸಾರ್ವಭೌಮ. ಮುದ್ಕೆ ಹಾಕ್ತೀರಿ ಸರ್, ವಿಧಾನಸೌಧಕ್ಕೆ ಮುದ್ಕೆ ಹಾಕ್ತೀರಿ. ನಾವು ಕನ್ನಡಿಗರಿಂದ ಓಟ್ ಹಾಕ್ಸ್ಕೊಂಡು ಇವತ್ತು ಏನು ಸರ್ಕಾರವನ್ನು ಆಳ್ವಿಕೆ ಮಾಡ್ತಾ ಇರೋರಿಗೆ ಗೊತ್ತಾಗಲ್ವಾ ಸರ್? ಇವತ್ತು ಕನ್ನಡಿಗರೇ ಕರ್ನಾಟಕದಲ್ಲಿ ಜನರೇ ಇಲ್ಲ ಅಂತಂದ್ರೆ ಎಲ್ಲಿಂದ ಗೆಲ್ತಾರೆ ಸರ್ ಅವರು? ಹೆಂಗೆ ಗೆಲ್ಲಬೇಕು? ನಮ್ಮನ್ನೆಲ್ಲ ಹಾಳು ಮಾಡಿಬಿಟ್ಟು ಅವ್ರು ಬೇರೆ ಪರಭಾಷಿಗರು ಯಾರಿಗೆ ಹಾಕ್ತಾರೆ ಸರ್ ಓಟು? ಮೇಲೆ ಇರೋರ್ಗೆ ಹಾಕ್ತಾರೆ. ಇಲ್ಲಿ ಇವತ್ತು ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ. ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದೇ ಒಂದು ಮನವಿ, ದಯವಿಟ್ಟು ತುಂಬ ಗಂಭೀರವಾಗಿ ತಗೊಳ್ಳಿ ಈ ಒಂದು ಹೋರಾಟನ. ಏತಕ್ಕೋಸ್ಕರ ನಮ್ಮನೆಗೋಸ್ಕರ ನಾವು ಹೋರಾಟ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿರೋ ಕರ್ನಾಟಕ ಕನ್ನಡಿಗರ ಭಾಷೆಗೆ ನೆಲೆಗೋಸ್ಕರ ನಾವು ಬಂದಿರೋದು. ದಯವಿಟ್ಟು ನಿಮಗೂ ಅದೇ ಅಭಿಮಾನ ಇದೆ. ಸಿದ್ದರಾಮಯ್ಯ ಸಾಹೇಬರು ಖಂಡಿತವಾಗ್ಲೂ ಕನ್ನಡ ಅಭಿಮಾನಿಗಳೇ ಅವರು, ಅದರಲ್ಲಿ ಎರಡನೇ ಮಾತಿಲ್ಲ. ಅವರು ದಯವಿಟ್ಟು ಇದನ್ನು ಗಂಭೀರವಾಗಿ ತಗೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಭಾಗ್ಯ ಎಸ್, ಭಾರತೀಯ ಶ್ರೀ ಶಕ್ತಿ ಸಂಘಟನೆಯವರು ಮಾಡಿರುವಂತಹ ಅಟ್ಟಹಾಸವನ್ನು ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರ ಬಂದ್ ನೇತೃತ್ವ ಇವತ್ತು ಯಶಸ್ವಿಯಾಗಿದೆ ಅಂತ ನಾವಂತೂ ಭಾವಿಸ್ತೀವಿ. ಯಾಕೆ ಅಂದರೆ ಯಾರೋ ಕನ್ನಡಿಗರ ಹಿತವನ್ನು, ಕನ್ನಡಿಗರ ನೆಲ ಜಲ ಭಾಷೆಗೆ ಯಾರು ಮಹತ್ವವನ್ನು ಕೊಡದೆ ಬಂದ್ಗೆ ಸಹಕಾರವನ್ನು ನೀಡಿ ಅವರ ಅಟ್ಟಹಾಸವನ್ನು ಮೆರೆದಿರ್ತಾರೆ, ಅವ್ರಿಗೆ ಇದೊಂದು ಪಾಠವನ್ನು ಆಗಲಿ. ನಾವು ಯಾರೋ ನಮ್ಮ ವೈಯಕ್ತಿಕಗೋ ಪ್ರತಿಷ್ಠೆಗೋ ಹೋರಾಟಗಳನ್ನು ಮಾಡ್ತಾಯಿಲ್ಲ. ನಿಮಗೆ ನೈತಿಕತೆಯೇ ಇದ್ದರೆ, ನಿಮಗೆ ಕನ್ನಡದ ಮೇಲೆ ಅಭಿಮಾನ ಒಂಚೂರು ಕಿಂಚಿತ್ತಾದರೂ ಇದ್ದರೆ
ಈ ಹೋರಾಟಕ್ಕೆ ತಾವು ಧುಮುಕಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿತ್ತು. ಪರವಾಗಿಲ್ಲ, ಇಷ್ಟು ಕನ್ನಡಿಗರು ಸೇರಿ ಈ ಬಂದನ್ನು ಯಶಸ್ವಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಕನ್ನಡಿಗರಿಗೆ ಅವಮಾನ ಆದಾಗ ನಮ್ಮ ಕನ್ನಡಿಗ ವಿಜಯ ಸೇನೆ ಯಾವತ್ತೂ ಹೋರಾಟಕ್ಕೆ ನಿಲ್ಲುತ್ತೆ. ಇದರಲ್ಲಿ ನೋವು ಪಡುವಂಥ ಸಂಗತಿ ಏನಂದರೆ, ಇರೋ ಬೇರೆ ಸಂಘಟನೆಯವರು ಇದರಲ್ಲಿ ಭೇದ ಭಾವ ಮಾಡಿಕೊಂಡು ಅವರಿಗೆ ಹೆಸರು ಬೇಕು ಅಂತ ಇಲ್ಲಿ ಸಪೋರ್ಟ್ ಮಾಡ್ತಾಯಿಲ್ಲ. ಇದು ನೋವಿನ ಸಂಗತಿ. ಮತ್ತು ಚಿತ್ರರಂಗದವರಾಗಲಿ KSRTC ಡಿಪಾರ್ಟ್ಮೆಂಟರಾಗಲಿ ಯಾರೂ ಸಪೋರ್ಟ್ ಮಾಡ್ತಿರೋದು ತುಂಬ ನೋವಿನ ಸಂಗತಿ. ನಿಜಕ್ಕೂ ಹೇಳಬೇಕಾದ್ರೆ ಸಾಮಾನ್ಯ ಕನ್ನಡಿಗನೂ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಅದೇ ನಿಜವಾದ ಹೋರಾಟ ಆಗ್ತಿತ್ತು. ಇಲ್ಲಿ ತಮ್ಮ ಕೆಲಸ ತಮ್ಮ ಮನೆ ಮಕ್ಕಳು ಅಂತ ನೋಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲೋ ಇದು ದುರಂತ. ಅವರಿಗೆ ಸ್ವಂತ ಆದಾಗ ಮಾತ್ರ ಆ ನೋವು ಗೊತ್ತಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಕನ್ನಡಿಗನಿಗೆ, ಯಾವುದೇ ಕನ್ನಡ ಭಾಷೆಗೆ, ನಮ್ಮ ಗಡಿಗೆ, ನಮ್ಮ ನದಿಗೆ, ನಮ್ಮ ನೀರಿಗೆ ಧಕ್ಕೆ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನು ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತಿಥಿ ಕಾರ್ಯವನ್ನು ಮಾಡಿ ನಾವೇನು ಮಾಡಿದ್ದೇವೆ, ವಡೆ ಪಾಯಸದ ಜೊತೆಗೆ ನಿಮಗೆ ಹಾಲು ತುಪ್ಪವನ್ನು ಬಿಟ್ಟಿದ್ದೇವೆ. ಎಚ್ಚರಿಕೆ, ಇದು ತಾತ್ಕಾಲಿಕವಲ್ಲ, ಇದು ಆರಂಭ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಬುದ್ಧಿಯನ್ನು ಕಲ್ತ್ಕೊಂಡು ಕನ್ನಡಿಗರ ಕ್ಷಮೆ ಕೇಳಿ ಕನ್ನಡಿಗರ ತಂಟೆಗೆ ಬರದೇ ಇದ್ದರೆ ಬಹಳ ಒಳ್ಳೆಯದು. ಕನ್ನಡಿಗರ ತಂಟೆಗೆ ಬಂದರೆ ನಿಮಗೆ ನಿಜವಾದ ತಿಥಿ ಕಾರ್ಯವನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆ ಮಾಡಬೇಕಾಗ್ತದೆ. ಹಾಗಾಗಿ ತಿಥಿ ಕಾರ್ಯವನ್ನು ಹೊರಡಿದೆ. ಇದು ಕನ್ನಡಿಗರ ಅಸ್ಮಿತೆಯ ಪ್ರಶ್ನೆ. ಕರ್ನಾಟಕ ಬಂದು ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರಿಗೂ ಮತ್ತು ಕನ್ನಡ ಉದ್ಯೋಗಕ್ಕಾಗಿ ಮಾಡ್ತಿರ್ತಕ್ಕಂಥ ಬಂದು, ಇದರಲ್ಲಿ ಯಾರಿಗೂ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ. ನಾವು ನಮ್ಮ ನುಡಿಗೋಸ್ಕರ, ನಾಡಿಗೋಸ್ಕರ ಈ ಬಂದ್ಗೋಸ್ಕರ ನಾವು ಬೆಂಬಲಿಸಲೇಬೇಕು. ಈ ಬಂದಿಂದ ರಾಜ್ಯದ ಪ್ರತಿಯೊಂದು ಸಮಸ್ಯೆಗಳು ಮತ್ತು ಜ್ವಲಂತ ಸಮಸ್ಯೆಗಳು ನಾನು ಬಗೆಹರಿಸ್ಕೋಬೋದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುವಂಥ ವಿಚಾರ ಇದು. ಬಂದ್ಗೆ ಯಾವುದೇ ರೀತಿಯ ಜಾತಿ, ಧರ್ಮ, ಮತ ಇರಲ್ಲ. ಕನ್ನಡಕ್ಕಾಗಿ ಎಲ್ಲರೂ ಬಂದ್ ಮಾಡಲೇಬೇಕು. ಮತ್ತು ಈ ಬಂದಲ್ಲಿ ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಒಂದಾಗಿವೆ, ಕನ್ನಡದ ಒಕ್ಕೂಟಗಳ ಒಂದಾಗಿದೆ. ಆ ಕಾರಣಕ್ಕೆ ಬಂದ್ ಯಶಸ್ವಿಯಾಗಿದೆ. ಸರ್, ಮುಂಬರುವ ದಿನಗಳಲ್ಲಿ ನೀವೇನು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಪ್ರತಿಕ್ಷಣ ಮಾಡ್ತಾನೆ ಇದೀವಲ್ಲ, ನಾವು ಚಳವಳಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಆದರೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಬಂದು ಒಂದೇ ನಮಗೆ ಕೊನೆ ಅಸ್ತ್ರ ಆಗಿತ್ತು. ಬಂದು ಮಾಡಿದ್ದೀವಿ, ಮುಂದೆ ಏನಾಗುತ್ತೆ ನೋಡ್ಬೇಕು ನಾವು. ಸರ್ಕಾರ ನಮ್ಮ ಬಗ್ಗೆ ಯಾವ ರೀತಿಗೆ ಗಮನ ಹರಿಸುತ್ತೆ ಅದ್ರ ಬಗ್ಗೆ ಅವ್ರು ಬಿಟ್ಟಿದ್ದು. ಈ ಸತಿ ಬಂದ್ಗೆ ಸರಿಯಾದ ಪ್ರತಿಕ್ರಿಯೆ ಬಂದಿಲ್ಲ ಅಂದರೆ ನೀವು ಯಾವ ಥರ ನೆಕ್ಸ್ಟು ಸ್ಟೆಪ್ ಎತ್ತಿರ್ತೀರಾ ಸರ್? ನಾವು ಪ್ರತಿದಿನ ಚಳವಳಿ ಮಾಡ್ತಾನೆ ಇರ್ತೀವಿ. ನಾವು ಮುಂದಿನ ನಡೆಯೋನಪ್ಪ ಚಳವಳಿನೇ, ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಸರ್. ಸರ್ಕಾರಕ್ಕೆಲ್ಲ ನಾವು ಎಚ್ಚರ ಕೊಡ್ತೀವಿ. ಈ ವಿಡಿಯೋ ಮುಖಾಂತರ ನೀವು ಜನರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ? ನಾಡು ನುಡಿ ಜಲ ಭಾಷೆಗಾಗಿ ಎಲ್ಲರೂ ಒಂದಾಗಬೇಕು. ಕನ್ನಡ ವಿಚಾರ ಬಂದಾಗ ಎಲ್ಲರೂ ಒಂದಾಗಿ ನಿಲ್ಲಬೇಕು. ಆಗಲಿ ನಮ್ಮ ನಾಡು ಉಳಿಯೋದು, ನಮ್ಮ ಭಾಷೆ ಉಳಿಯೋದು. ಇವತ್ತೇನು ಕನ್ನಡ ಪರ ಹೋರಾಟಗಾರರು ಇವತ್ತು ಒಂದು ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಇವತ್ತು ಈ ಫ್ರೀಡಮ್ ಪಾರ್ಕ್ನಲ್ಲಿ ತುಂಬ ಅದ್ಧೂರಿಯಾಗಿ ನಮ್ಮ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸಿದ್ಧಗೊಳಿಸಿದ್ದಾರೆ. ಏನಪ್ಪ ಅಂತಂದರೆ, ನಮ್ಮ ಬೆಳಗಾವಿನಲ್ಲಿ ಏನು MS ಪಂಡ್ರೇನು ಒಂದು ನಮ್ಮ ಕರ್ನಾಟಕದವ್ರ ಬಗ್ಗೆ ಒಂದು ಏನು ಸರ್ಕಾರದ ವಿರುದ್ಧ ಆಗಲಿ, ನಮ್ಮ ಕರ್ನಾಟಕ ಬೆಳಗಾಂ ನಮ್ಮದೇ ಅಂತ ಹೇಳೋ ಒಂದು ಹೋರಾಟ ಏನು ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧವಾಗಿ ನಾವು ಇವತ್ತು ಬಂಧನ ಕರೆಯನ್ನು ನೀಡ್ತಾರೆ. ಹಾಗಾಗಿ ಇವತ್ತು ಏನು ನಡೆದಂಥ ಈ ಜನ ಸಂಬಂಧ ಸರ್ಕಾರಕ್ಕೆ ಒಂದು ನಾಚಿಕೆ ಬರುವಂಥ ಜೀವನ ಆಗಿರಬೇಕು. ಯಾಕಂದ್ರೆ ನಾಚಿಕೆ ಬರಬೇಕಂದ್ರೆ ಸರ್ಕಾರ ನಡೀತಾ ಇರೋದು ನಮ್ಮ ಕನ್ನಡ ಜನಗಳಿಂದ. ಆ ಜನಗಳಿಗೆ ಓಟು ಹಾಕದೇ ಇದ್ದರೆ ಇವತ್ತು ಸರ್ಕಾರ ಬರ್ತಿರಲಿಲ್ಲ. ಇವತ್ತು DKC ಶಿವಕುಮಾರ್ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದರು, ಯಾವುದು ಕನ್ನಡ ಚಲನಚಿತ್ರ ಒಂದು ವೇದಿಕೆಯಲ್ಲಿ ಯಾರು ನಮ್ಮ ಸಮಾವೇಶಕ್ಕೆ ಯಾರು ಸಪೋರ್ಟ್ ಮಾಡೋಲ್ಲ ಅಂಥವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ. ಇವತ್ತು ನಾವು ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾಯಿದ್ವಿ. ಯಾವುದೇ ಸರ್ಕಾರ ವ್ಯಕ್ತಿಗಳಾಗಲಿ ಸಚಿವರಾಗಲಿ ಯಾರು ಒಬ್ಬರು ಇವತ್ತು ನಮ್ಮ ಜೊತೆ ಬಂದು ಹೋರಾಟ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಕರ್ನಾಟಕ ಇವ್ರದಲ್ವಾ, ಕನ್ನಡ ಅನ್ನ ಊಟ ಮಾಡಿದ ಇವ್ರದಲ್ವಾ, ನೀರು ಇವ್ರದೇ ಅಲ್ವಾ, ಯಾಕೆ ಇವ್ರು ನಮ್ಮ ಜೊತೆ ಬಂದು ಹೋರಾಟ ಮಾಡ್ತಾ ಇಲ್ಲ? ಕನ್ನಡಿಗರಿಗೆ ಮಾತ್ರ ಯಾಕೆ ಹೋರಾಟ ಬೇಕು ಅನ್ನೋದು ನಮ್ಮ ಒಂದು ಹೋರಾಟ ಇವತ್ತಿಂದು. ಏನಂತ ಮನವಿ ಮಾಡ್ಕೊತೀವಿ ಅಂದರೆ, ನಿಮ್ಮ ಸಚಿವರುಗಳು ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಯನ್ನೇ ಜಾಸ್ತಿ ಮಾತಾಡ್ತಿದ್ದಾರೆ. ಎಲ್ಲಿ ನೋಡಿ ಕನ್ನಡ ಯಾರು ಬಳಸ್ತಾ ಇಲ್ಲ. ನಿಮ್ಮ ಸಚಿವರುಗಳೇ ಎಲ್ಲೇ ಹೋಗಿ ನೋಡಿ ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ಓಟ್ಗೋಸ್ಕರ. ಕನ್ನಡದ ಓಟ್ ಬೇಡವಾ ನಿಮಗೆ? ಕನ್ನಡದ ಓಟ್ ಹಾಕಿ ನಿಮ್ಮ ಸರ್ಕಾರ ತಂದಿಲ್ವಾ? ಹೇಳ್ಬಿಡಿ ಡೈರೆಕ್ಟಾಗಿ. ನೀವೇನಿದೆ ಬಂದು ಹೇಳಿ, ಕನ್ನಡದ ಓಟಿಂದ ನಮ್ಮ ಸರ್ಕಾರ ಬಂದಿಲ್ಲ ಹೇಳಿ. ನಾವು ಇನ್ನೆಷ್ಟು ನೀವು ಇವತ್ತು ನಮಗೆ ಏನು ಅನ್ಯಾಯ ಮಾಡ್ತಾಯಿದ್ದೀರಿ, ಮುಂದಿನ ಎಲೆಕ್ಷನ್ಗೆ ಬರ್ತೀರಾ, ನಾವು ಉತ್ತರ ಕೊಟ್ಟೇ ಕೊಡ್ತೀವಿ ನಿಮಗೆ. ಇವತ್ತು ನಮ್ಮ ಜನ ಎಲ್ಲರನ್ನೂ ನೀವು ಕರ್ಕೊಬಂದು ಇಲ್ಲಿ ಕೂಡ ಆಗ್ತಾಯಿದ್ದೀರಾ. ಅನ್ಯಾಯ ಎಲ್ಲಾಗಿದೆ ಅಲ್ಲಿ ನಾವು ನ್ಯಾಯ ಕೇಳಬೇಕು. ಫ್ರೀಡಮ್ ಪಾರ್ಕಲ್ಲೆಲ್ಲ ನಾವು ನ್ಯಾಯ ಕೇಳೋದು. ಬೆಳಗಾವಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಅಲ್ಲಿಗೆ ಹೋಗೋಕೆ ಯಾಕೆ ನೀವು ಬಿಡ್ತಾ ಇಲ್ಲ? ಕನ್ನಡಿಗರ ಮೇಲೆ ಎಷ್ಟು ದಿನ ಇಷ್ಟು ದೌರ್ಜನ್ಯಗಳ ಮಾಡ್ತಾ ಬತ್ತಲೇ ಇದ್ದೀರಿ. ನಿಮ್ಮ ಶಾಸಕರು ಅವರ ಓಟ್ಗೋಸ್ಕರ ಅವರವರ ಇದರಲ್ಲಿ ಹೋಗಿ ಭಾಷೆಯಲ್ಲಿ ಮಾತಾಡ್ಕೊಂಡು ಓಟ್ ಕೇಳ್ತಾರೆ. ಹೆಬ್ಬಾಳ್ಕರ್ಗೆ ಹೇಳೋದಿಷ್ಟೇ, ಬೆಳಗಾವಿಯಲ್ಲಿ ಇಷ್ಟೊಂದು ಅನ್ಯಾಯ ಆದ್ರೂ ನೀವೆಲ್ಲಿದ್ದೀರಾ? ಕೇಳ್ತಾ ಇಲ್ಲ. ಯಾಕೆ ಇದು? ನೀವು ಬರಬೇಕು. ಇದು ಒಂದು ಪಕ್ಷದ ಹೋರಾಟ ಅಲ್ಲ, ಇದು ನಮ್ಮ ಕನ್ನಡದ ಹೋರಾಟ. ಇದು ಯಾವುದೇ ಇಲ್ಲಿ BJP, ಕಾಂಗ್ರೆಸ್ಸು, JDS ಯಾವುದೇ ಪಕ್ಷ ಇಲ್ಲ. ಇಲ್ಲಿ ಯಾವುದೇ ರಾಜಕಾರಣಿಗಳ ಫೋಟೋನ ನಾವು ಹಾಕೊಂಡಿಲ್ಲ. ನಮ್ಮ ಕನ್ನಡದ
ಏನಿದೆ ಬಣ್ಣ ಇದನ್ನು ಶಾಲ ಹೊತ್ಕೊಂಡು ನಾವು ಬಂದು ಹೋರಾಟ ಮಾಡ್ತಾಯಿದ್ದೀವಿ. ನೀವೇನಕ್ಕೆ ಇವತ್ತು ಬಂದಿಲ್ಲ? ಇವತ್ತು ನೀವು ಸಹ ಬರಬೇಕು. ಇದು ನಮ್ಮೊಬ್ಬರಿಗೋಸ್ಕರ ಹೋರಾಟ ಅಲ್ಲ. ನಾಳೆ ದಿನ DKಶಿ ಅವರು ಇದೇ ನೆಲದಲ್ಲಿದ್ದಾರೆ, ಸಿದ್ದರಾಮಯ್ಯರು ಇದ್ದಾರೆ, ಹೆಬ್ಬಾಳ್ಕರವರು ಇದ್ದಾರೆ, ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಎಲ್ಲರೂ ಇದೇ ನೆಲದಲ್ಲಿರೋದು. ನನ್ನ ಹೆಸರು ಅಂಜನ್ ಮೂರ್ತಿ ಅಂತ. ಇವತ್ತು ಏನು ಬೆಳಗಾವಿ ಪುಂಡರ ಒಂದು ಮಾನವೀಯತೆ ಅಮಾನವೀಯತೆ ನಡೆಸಿರ್ತಕ್ಕಂಥ ಘಟನೆಗಳು ಏನು ನಡೆದಿದೆಯಪ್ಪ ಅಂತಂದರೆ, ಅಂಥ ಘಟನೆಗಳು ನಿಜವಾಗಿಯೂ ರಾಜ್ಯ ಸರ್ಕಾರ ಆಗ್ಬೋದು, ನಮ್ಮ ಕನ್ನಡ ಪರ ಸಂಘಟನೆಗಳು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಸುಮ್ಮನಿರ್ಬೋದು, ಆದರೂ ಕೂಡ ನಮ್ಮ ಸಂಘಟನೆಗಳು ಏನೇನು ಕನ್ನಡ ಪರ ಸಂಘಟನೆಗಳು, ರೈತ ಚಳುವಳಿ, ಈ ಚಳುವಳಿಯೆಲ್ಲೂ ಕೂಡ ಸರಿಯಾದ ನಿಮಗೆ ಉತ್ತರವನ್ನು ಕೊಡುತ್ತೆ, ಸರಿಯಾದ ಪಾಠವನ್ನು ಕಲಿಸುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ, ಈ ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡದ ನೀರನ್ನು ಕುಡಿದು ಕನ್ನಡದ ಗಾಳಿಯನ್ನು ಸೇವನೆ ಮಾಡಿ ಈ ಬೆಳಗಾವಿಯನ್ನು ನಮ್ಮದು ಅಂತಕ್ಕಂಥದ್ದನ್ನು ಈ ಶಿವಾಜಿ ಸೇನೆ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ವಿರುದ್ಧವಾಗಿದೆ. ಮತ್ತು ನಾವೆಲ್ಲರೂ ಕೂಡ ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ನಿಜವಾಗಿಯೂ ನಿದ್ದೆ ಮಾಡ್ತಾ ಇದ್ದಾರೆ ಅಥವಾ ಏನು ಅಂತಕ್ಕಂಥದ್ದು ನಾನು ಗಂಟಾಘೋಷಗಳು ಇಷ್ಟಪಡ್ತೀನಿ. ಮೇಡಮ್, ಅದು ಸ್ವಲ್ಪ ಆದರೂ ನಿಮಗೆ ಮಾನವೀಯತೆ ಅನ್ನೋದಿದ್ದರೆ, ನೀವು ಒಂದು ರೀತಿ ಒಂದೊಳ್ಳೆ ರಾಜಕಾರಣಿ ಅನ್ನೋದೇ ನಿಜವಾಗಿಯೂ ಆಗಿದ್ದರೆ ಅವ್ರು ಸರಿಯಾದ ರೀತಿಯಲ್ಲಿ ಈ ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕು. ಇಲ್ಲ ಅಂತಂದರೆ ನೋಡಿ, ನಮ್ಮಂಥ ಹೋರಾಟಗಾರರಿಗೆ ಯಾವ ರೀತಿ ಎಲ್ಲೋ ಒಂದು ಮೂಲೆ ನಿಲ್ಲಿಸ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಇವತ್ತು ಇಡೀ ಕರ್ನಾಟಕನೇ ಬಂದಾಗಬೇಕಾಗಿತ್ತು, ಆದರೆ ಎಲ್ಲ ಒಕ್ಕೂಟಗಳು ಕೂಡ ಒಂದಾಗಿ ಎಲ್ಲ ಮಾಡ್ತಾಯಿದ್ರು ಕೂಡ ಸರ್ಕಾರ ಇದಕ್ಕೆ ಅನುಮತಿ ಕೊಡದೇ ಇರತಕ್ಕಂಥದ್ದು ತುಂಬ ವಿಪರ್ಯಾಸದ ವಿಚಾರವಂತ ನಾನಾದರೂ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ರಾಜ್ಯ ಸರ್ಕಾರ ಕೂಡಲೇ ಅವ್ರನ್ನ ಗಡಿಪಾರು ಮಾಡಲೇಬೇಕು. ಏನೇ ಆದರೂ ಕೂಡ ನಾವು ರಕ್ತಾದರೂ ಕೂಡ ಸಿದ್ಧ, ಆದರೆ ಬೆಳಗಾವಿಯನ್ನು ನಾವು ಅವರಿಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಪುಂಡ್ರು ಕೂಡಲೇ ಗಡಿಪಾರು ಮಾಡಬೇಕು, ಈ ರಾಜ್ಯವನ್ನು ಬಿಟ್ಟು ತೊಲಗಬೇಕು ಅಂತಕ್ಕದನ್ನು ಹೇಳ್ತೀನಿ. ಧಿಕ್ಕಾರ ಧಿಕ್ಕಾರ ಪುಂಡರಿಗೆ ಧಿಕ್ಕಾರ. ಈ ವಿಡಿಯೋ ಮುಖಾಂತರ ನೀವು ಸರ್ಕಾರಕ್ಕೆ ಏನು ಮನವಿ ಮಾಡಿ? ಎಚ್ಚರಿಕೆ ಯಾವ ರೀತಿ ಎಚ್ಚರಿಕೆ ಅಂತಂದ್ರೆ ಮೌನ ಅಲ್ಲ. ಇವತ್ತು ಶಾಂತಿಯುತ ಹೋರಾಟ ಮಾಡ್ತಿದ್ದೀವಿ. ಮುಂದೊಂದು ದಿನ ನಮಗೆ ನ್ಯಾಯ ಸಿಗದೆ ಹೋದರೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಯಾರೇ ಆಗಿರಲಿ, ಯಾವುದೇ ಸಚಿವರಾಗಿರಲಿ, ಎಲ್ಲೇ CM ವರ್ಗೂ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. CM ಅವ್ರಿಗೆ ಬೇಕಾಗಿರೋದು ನಮ್ಮ ಕನ್ನಡಿಗರದು ಓಟು. ನಮ್ಮ ಕನ್ನಡಿಗರು ಓಟ್ ಹಾಕಿ ನಾವು ಅವ್ರನ್ನ ಗೆಲ್ಸಿದ್ದೀವಿ. ನಾವು ಈ ದಿನ ನಮಗೆ ಯಾವುದೇ ರೀತಿಯ ಸಹಾಯ ಮಾಡ್ತಾ ಇಲ್ಲ. ನಮಗೆ ಇವತ್ತು ಯಾವ ಸೆಕ್ಷನ್ಗಳನ್ನ ಜಾರಿಗೆ ತರಿಸ್ಬಿಟ್ಟು ನಮ್ಮ ಮನೆಗಳ ಹತ್ರ, ನಮ್ಮ ಏರಿಯಾಗಳ ಹತ್ರ ನಾವು ಏನು ಹೋರಾಟ ಮಾಡೋಕ್ಕೆ ಬಿಡದಲ್ಲೇ ಈ ಫ್ರೀಡಮ್ ಪಾರ್ಕ್ಗೆ ಕರ್ಕೊಂಡ್ಬಂದು ನಮ್ಮನ್ನು ಕೂಡ ಹಾಕಿದ್ದಾರೆ. ದಯವಿಟ್ಟು ಇದು ಇಲ್ಲದು ಅರ್ಥ ಮಾಡಿಕೊಂಡು, ಕರ್ನಾಟಕದಲ್ಲಿ ಕನ್ನಡಿಗರಿಲ್ಲ ಅಂದರೆ ಕರ್ನಾಟಕ ಅನ್ನೋದೇ ಇರಲ್ಲ ನಾಳೆ ಒಂದಿನ. ದಯವಿಟ್ಟು ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ಕೋರಿಕೆ ಮತ್ತು ಇದು ಎಚ್ಚರಿಕೆ ಕೂಡ ಆಗಿರುತ್ತೆ. ನಾವು ಆತ್ಮೀಯವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯನವರು ಅಪ್ಪಟ ಸೋಷಲಿಸ್ಟು, ಅಹಿಂದ ನಾಯಕ ಅನ್ನೋದು ನಿಜವೇ ಆಗಿದ್ದರೆ ಅವ್ರು ಕರೆಕ್ಟಾಗಿ ಸತ್ಯವಾಗಿ ಹೇಳೋದಾದರೆ ಅವ್ರು ಕರ್ನಾಟಕದ ಮೇಲೆ ಏನಾದರೂ, ಕನ್ನಡದ ನೆಲ ಜಲ ಇವುಗಳ ಮೇಲೆ ಏನಾದರೂ ಸ್ವಲ್ಪ ಆದರೂ ಪ್ರೀತಿ ಕರುಣೆ ಅನ್ನೋದಿದ್ದರೆ ಸಿದ್ದರಾಮಯ್ಯನವರು ಮತ್ತು ಸಂಪುಟ ರಚನೆಯಲ್ಲಿ ಏನೇನಿದ್ದಾರೆ ಎಲ್ಲ ಸಚಿವರು ಕೂಡ ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕು. ಈ MS ಪುಂಡ್ರು ಅಂತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು. ಮತ್ತು ಇನ್ನೊಂದ್ಸಲಿ ಒಬ್ಬ ಕಂಡಕ್ಟರ್ಗೆ ಆಗಿದೆ, ಇವತ್ತು ನಮ್ಮ ಕನ್ನಡದ ಒಬ್ಬ ವ್ಯಕ್ತಿಗಾಗಿದೆ, ನಾಳೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಆಗ್ಬೋದು. ಹಾಗಾಗಿ ಈಗಲೇ ನಾವು ಅವ್ರನ್ನ ಗಡಿಪಾರು ಮಾಡಿಬಿಟ್ಟು ನಮ್ಮೆಲ್ಲ ಕನ್ನಡದಕ್ಕೂ ಕೂಡ ಅವರು ಸಹಸ್ತವಾಗಿ ನಿಲ್ಲಬೇಕಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ, ಗೃಹ ಮಂತ್ರಿಗಳಿಗೂ, DKಶಿ ಸಾಹೇಬ್ರಿಗೂ ಮತ್ತು ಎಲ್ಲರಿಗೂ ಕೂಡ, ರಾಜಕೀಯ ಯಾವುದೇ ಇರ್ಬೋದು, ಪಕ್ಷ ಯಾವುದೇ ಇರ್ಬೋದು, ಕನ್ನಡ ನುಡಿ ನೆಲ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದನ್ನು ನಾವು ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ದೀವಿ. ಇದನ್ನೇನಾದರೂ ಇವರು ಕಡೆಗಣಿಸಿದ್ರೆ ಉಗ್ರ ಹೋರಾಟ ಮಾಡಲಿಕ್ಕೂ ಕೂಡ ನಾವು ಮುಂದಾಗ್ತೀವಿ. ರಕ್ತ ಕೊಡೋಕ್ಕಾದರೂ ಸಿದ್ಧ. ಬೆಳಗಾವಿ ನಾವು ಯಾವತ್ತೂ ಅವ್ರು ಬಿಟ್ಕೊಳ್ಳಲ್ಲ. ಬೆಳಗಾಂ ನಮ್ಮದು. ರಕ್ತ ಹೋದ್ರು ಜೀವ ಹೋದ್ರು ನಮ್ಮದೇ ಬೆಳಗಾಂ. ಹಾಗೂ ಕರ್ನಾಟಕದಲ್ಲಿ ಏನು ಮರಾಠಿ ಹೆಬ್ಬಾಳ್ಕರ್ ಇದ್ದಾರೆ ಅವರು ದಯಮಾಡಿ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಭಾಷೆನ ಮಾರ್ಕೊಂಡು ಅವರು ಮರಾಠಿ ಭಾಷೆನ ಮಾತಾಡಿಕೊಂಡು ಅವ್ರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಿದ್ದಾರೆ ಕೆಲಸಗಳು ಕರ್ನಾಟಕ ಜನತೆಗಳು ನೋಡ್ತಾ ಇದ್ದೀವಿ. ಇದು ನಾವು ಯಾರೂ ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ದಯಮಾಡಿ ಅವರು ರಾಜಕೀಯನ ಬಿಟ್ಟು ತೊಲಗಬೇಕು. ಅವರು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೆಸರಿಟ್ಕೊಂಡಿದ್ದಾರೋ ಅದನ್ನು ದಯವಿಟ್ಟು ಚೇಂಜ್ ಮಾಡಿ ಅವರೇನೇ ಇದ್ರು ಮರಾಠಿ ಹೆಬ್ಬಾಳ್ಕರ್ ಅಷ್ಟೇ. ಕನ್ನಡನ ಮರ್ತುಬಿಟ್ಟಿದ್ದಾರೆ. ಎಲ್ಲೇ ಹೋದರೂ ಮರಾಠಿಲಿ ಮಾತಾಡಿಕೊಂಡು ಅವರೇನು ಭಾಷಣಗಳು ಮಾಡ್ತಿದ್ದಾರೋ ಅದೆಲ್ಲ ನಾಲಾಯಕ ಕೆಲಸಗಳು. ಈ ಮೂಲಕ ಮರಾಠಿ ಹೆಬ್ಬಾಳ್ಕರ್ಗೆ ತಲುಪಲಿ ಅಂತ ಕೇಳ್ಕೊತಾ ಇದ್ದೀನಿ.